ಗುಲ್ಬರ್ಗ ವಿಶ್ವವಿದ್ಯಾಲಯದ ಅಂತರ್ ಮಹಾವಿದ್ಯಾಲಯಗಳ ಚಿನ್ನಪ್ಪ ಗೌರವಾನ್ವಿತ ವಿದ್ಯಾರ್ಥಿ ಪರಿಷತ್ ಸದಸ್ಯರು ಉಪಸ್ಥಿತರಿದ್ದಾರೆ. ಕಲೆ, ಕ್ರೀಡೆ, ಸಾಂಸ್ಕೃತಿಕ ಪ್ರಖ್ಯಾತ ಚಲನಚಿತ್ರ ನಟರನ್ನ, ರಂಗಭೂಮಿ ಕಲಾವಿದರನ್ನ ಕರೆಸಿ ಮಕ್ಕಳಿಗೆ ಮತ್ತು ಕಲೆ ಸಾಹಿತ್ಯದ ಅಭಿರುಚಿ ಮೂಡಿಸಲು ಈ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ವರ್ಷ 2025-26ನೇ ಸಾಲಿನಲ್ಲಿ ಯಾರನ್ನ ನಟರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಯುವಜನೋತ್ಸವಕ್ಕೆ ಆಗಮಿಸಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಗೌರವಾನ್ವಿತ ಶ್ರೀ ಪ್ರಕಾಶ್ ರಾಸ್ ಅವರಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. Please give a motion of applause. ವೇದಿಕೆ ಮೇಲೆ ಆಶೀರ್ವಾದ. ಎಲ್ಲರಿಗೂ ನಮಸ್ಕಾರ. ಯುವ ಜನೋತ್ಸವ, ಯುವಕರು ಯುವತಿಯರು ಅಂದ್ರೆ ಉತ್ಸವ. ವಾರ್ತಾ ಭಾರತಿ ಒಂದು ಕಾರ್ಯಕ್ರಮಕ್ಕೆ ಬರ್ತೀನಿ. ಅದೇ ಡೇಟ್ ನಿಮ್ಗೆ ಆಗೋದಾದ್ರೆ ನಾನು ಬರ್ತೀನಿ ಅಂದರು, ಅದು ಒಪ್ಕೊಂಡು ಥ್ಯಾಂಕ್ ಯು ಸೋ ಮಚ್. ಯುವ ಜನೋತ್ಸವ ಬಹಳ ಮುಖ್ಯ. ಇವತ್ತು ನಿಮ್ಮ ಮುಂದೆ ಈ ಪ್ರಕಾಶ ಇಷ್ಟು ಬೆಳೆದು ನಿಂತಿದ್ದಾರೆ ಅಥವಾ ಅವನ ಮಾತಿನಲ್ಲಿ ಒಂದು ಧೈರ್ಯವೋ, ಸಮಾಜದ ಬಗ್ಗೆ ಇರುವ ಕಳಕಳಿಯೋ, ಗ್ರಹಿಕೆಯೋ ಇದ್ದರೆ ಅದು ನನ್ನ ಕಾಲೇಜು ಮತ್ತು ಶಾಲಾ ದಿನಗಳಲ್ಲಿ ನಾನು ಈ ಥರದ ಉತ್ಸವಗಳಲ್ಲಿ ತೊಡಗಿಸುತ್ತೇನೆ. ಯಾಕಂದರೆ ಚರ್ಚಾ ಸ್ಪರ್ಧೆಗಳು ನಡೆದಿತ್ತು, ನಾಟಕದ ಸ್ಪರ್ಧೆಗಳು ನಡೆದಿತ್ತು, ಪ್ರಬಂಧ ಸ್ಪರ್ಧೆಗಳು ನಡೀತಿತ್ತು. ನಾನು ಕಾಲೇಜಿನಲ್ಲಿದ್ದಾಗ ಸಾಹಿತ್ಯದ ಗಂಧ ಗೊತ್ತಿರಲಿಲ್ಲ ನನಗೆ. ನನ್ನ ತಾಯಿ ಈ ಕಡೆ ಗದಗ ಪೆಟ್ಟಿಗೆಯಲ್ಲಿ, ನನ್ನ ತಂದೆ ಮಂಗಳೂರಿನವರು. ಅವರೊಂದು 60-70 ದಶಕದಲ್ಲಿ ಹೊಟ್ಟೆಪಾಡಿಗೋಸ್ಕರ ಬೆಂಗಳೂರಿಗೆ ಬಂದವರು. ನರ್ಸು, ಒಂದು ಬೈಂಡಿಂಗ್ ಡ್ರೆಸ್ಸು, ಪಟ್ಟಣದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟರೆ ಸಾಕು ಅಂತ ಕಷ್ಟಪಟ್ಟು ರಾತ್ರಿ ಬಿಟ್ಟು ಯಾರು ವಿಸಿಗಳು ಅಲ್ವಾ? ಸಾಕು ವಿಸಿಲ್ ಒಂದು ಸಿನಿಮಾಗಳಲ್ಲಿ ಇಲ್ಲಲ್ಲ. ಆಗ ಕನ್ನಡ ಸಂಘದಲ್ಲಿದ್ದಾಗ ನನ್ನ HSC ಕನ್ನಡ ನಮಗೆ ಕವಿತೆ ಓದೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಇಡದಿರು ನನ್ನ
ಸಿಂಹಾಸನದ ಮೇಲೆ ಅಂತ ಒಂದು ಪದ್ಯ ಹೇಗೆ ವಿಶ್ಲೇಷಣೆ ಮಾಡಿರುವಾಗ ಈ ಯುವಜನೋತ್ಸವಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡೆಗಳು ಯಾರನ್ನೋ ದೊಡ್ಡ ನಟನನ್ನಾಗೋ ಕವಿಯನ್ನಾಗೋ ಮಾಡಲ್ಲ. ಆದರೆ ಈ ಮೂಲಕ ನೀವು ಹಾಡುವ ಹಾಡುಗಳು, ಓದುವ ಸಾಹಿತ್ಯ, ತೊಡಗಿಸಿಕೊಳ್ಳೋದು ನಿಮ್ಮನ್ನು ಒಳ್ಳೆ ಮನುಷ್ಯರನ್ನ ಮಾಡುತ್ತೆ. ವ್ಯಕ್ತಿತ್ವ ವಿಕಾಸ ಮಾಡೋದು. ಈಗ ಮಾತಾಡ್ತಿರ್ಬೇಕಾದ್ರೆ ಮೊಬೈಲ್ಗಳ ಹಾವಳಿ ಅಂತ ಹೇಳೋದು, ಇದ್ರ ಬಗ್ಗೆ ನಾವು ಯುವಕರು ಬಹಳ ಕೇರ್ಫುಲ್ ಆಗಿರಬೇಕಾಗಿದೆ. ಆಕ್ಚುಲಿ ನಾನೊಂದು ಲೇಖನ ಬರೀಬೇಕು ಅಂದ್ಕೊಂಡಿದ್ದೇನೆ. ಟಿ.ಸಿ. ಅವರು ಬಹಳ ಇಂಪಾರ್ಟೆಂಟ್ ಆದ ಒಂದು ಪುಸ್ತಕವನ್ನು ಓದಿದೆ. ಅಂದರೆ ಕನ್ನಡಿ ತೋರಿಸುವ ಸತ್ಯಗಳು, ಸೆಲ್ಫಿ ತೋರಿಸುವ ಸುಳ್ಳುಗಳು ಅಂತ. ಏನಾಗ್ತಾ ಇದೆ ಅದರಲ್ಲಿ ಆ ಪುಸ್ತಕದಲ್ಲಿ ಹೇಳ್ತಾರೆ, ಸುಮಾರು 1995 ಆ ಪೀರಿಯಡ್ನಲ್ಲಿ ಇಡೀ ಪ್ರಪಂಚವನ್ನ ಯಂಗ್ಸ್ಟರ್ಸ್ನ ಫ್ರೀಸ್ ಮಾಡಿ ಒಂದು 10 ವರ್ಷಗಳ ನಂತರ ಎದ್ದರೆ ನಾವು ಜನರ ನಡಿಗೆನೇ ಬದಲಾಗುತ್ತೆ. ಯಾರ ಜೊತೆ ಮಾತಾಡ್ಕೊಂಡು ನಡೀತಿರ್ತಾರೆ, ಹಿಂಗೆ ಕೂತಿರ್ತಾರೆ, ಬಸ್ನಲ್ಲಿ ಒಬ್ಬರು ಜೊತೆ ಮಾತಾಡಲ್ಲ. ಅದ್ಯಾವುದೋ ಒಂದು ಪ್ರಪಂಚ. ಅದು ಎಷ್ಟು ಡೇಂಜರಸ್ ಅಂತ ನೀವು ಅರ್ಥ ಮಾಡ್ಬೋದು, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಅಂದ್ರೆ ಇಡೀ ಯುವಕರ ಜೀವನವನ್ನ ನಿಮ್ಮ ಸುತ್ತಮುತ್ತಲಿನ ತಂದೆ ತಾಯಿಗಳು, ಪ್ರಾಧ್ಯಾಪಕರು, ಸಾಹಿತ್ಯನೋ, ಪರಿಸರನೋ, ಆಗು ಹೋಗುಗಳು ಅದರಿಂದ ಕಿತ್ಕೊಂಡು ಇನ್ನೊಂದು ಲೋಕಕ್ಕೆ ಎಳ್ಕೊಂಡು ಹೋಗ್ತಾ ಇದೆ. ಆ ಲೋಕದಲ್ಲಿ ನಿಮ್ಮ ಸಂಬಂಧಗಳೇನಾಗ್ತಾ ಇದೆ, ಎಷ್ಟು ಜನ ಲೈಕ್ ಮಾಡ್ತಾರೆ, ಎಷ್ಟು ಜನ ಡಿಸ್ಲೈಕ್ ಮಾಡ್ತಾರೆ. ಆದರೆ ಒಬ್ಬ ಹೆಣ್ಣುಮಗಳು ನಾನು ಸುಂದರಿ ಅಂತ ನಿಮಗೆ ಅಪರಿಚಿತರಾದ ಯಾರೋ ಒಬ್ಬರ ಲೈಕ್ ಅಂಡ್ ಡಿಸ್ಲೈಕ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕುರುಬ, ನೀವು ಅವಳಷ್ಟು ಸುಂದರಿ ಅಲ್ಲ, ಯಾವುದಾದ್ರೂ ಒಂದು ಟ್ರಾಮಾ ಬೆಳೆಸ್ತಾರೆ ನೋಡಿ. ಹುಡುಗರಲ್ಲೂ ಹಾಗೆ ನಮ್ಮ ಸುತ್ತಮುತ್ತಲಿನ ಗೆಳೆಯರು, ನಮ್ಮ ಆತ್ಮೀಯರು, ನಮ್ಮ ಕುಟುಂಬದವರು ನಮ್ಮ ಕುಂದು ಕೊರತೆಗಳ ಜೊತೆಗೆ ನಮ್ಮ ನೋಡ್ಕೊಳ್ತಾರೆ. ಆದರೆ ಈ ಪ್ರಪಂಚದಲ್ಲ, ಯಾರೋ ಬದುಕಲ್ಲಿ ಕಂಡಿರೋ ಸತ್ಯ ನಮ್ಮ ಬದುಕು ಅನ್ಕೊಳ್ಳೋದು. ಯಾರೋ ಒಬ್ಬರು ನಮ್ಮ ಬಟ್ಟೆಯಲ್ಲಿ ಡಿಸೈಡ್ ಮಾಡ್ತಾರೆ, ಊಟ ಡಿಸೈಡ್ ಮಾಡ್ತಾರೆ, ನಮ್ಮ ತ್ವಚೆ, ಮುಖದ ತ್ವಚೆ ಇರಬೇಕು, ಬ್ಯೂಟಿ ಅಂದರೆ ಏನು, ಕಣ್ಣಿಗೆ ಇರಬೇಕು, ಹೇರ್ ಸ್ಟೈಲ್ ಆಗಿರಬೇಕು. ನಾವಾಗಿರೋದು ಯಾವಾಗ ಇದೊಂದು ದೊಡ್ಡ ವ್ಯಾಪಾರ. ಇಡೀ ಪ್ರಪಂಚ ಸುಳ್ಳುಗಳನ್ನು ಮಾರೋದನ್ನ ನಿಂತಿದೆ. ಅದು ನಿಮ್ಮ ಯುವಕ ಮನಸ್ಸಿಗೆ ಏನು ಹೇಳ್ತಾ ಇದೆ, ನೀವು ಸುಮ್ಮನೆ ದುಡಿರಿ, ನಿಮಗೇನು ಬೇಕು ನನಗೆ ಗೊತ್ತು, ನಿಮಗೆ ಯಾವ ಟಿ ಶರ್ಟ್ ಬೇಕು, ಯಾವ ಶೂ ಬೇಕು. ಇವತ್ತು ಬಡವ ಶ್ರೀಮಂತ ಅನ್ನೋದಕ್ಕಿಂತ ಯಾರು ಯಾವ ಬ್ರ್ಯಾಂಡ್ ಟಿ ಶರ್ಟ್ ಹಾಕೊಂಡಿದ್ದಾರೆ, ಯಾರು ಕೊಂಡ್ಕೊಳ್ಳೋ ಗತಿಗಿಲ್ಲ, ಆ ಥರ ಆಗಿದೆ. ಇದು ಒಂದು ಸುಳ್ಳಿನ ಪ್ರಪಂಚವಾಗಿ ಬೆಳೀತಾ ಇದೆ. ಅದಕ್ಕೆ ಡಿಜಿಟಲ್ ಕ್ರಾಂತಿಗಳಿಂದ ನೋಡಿ, ಒಂದು ವಿಜ್ಞಾನ ಯಾವುದನ್ನಾದ್ರೂ ಕಂಡು ಹಿಡಿದ್ರೆ ಅದು ನಮಗೆ ಉಪಯುಕ್ತವಾಗಿರಬೇಕು. ಆದರೆ ಮನುಷ್ಯ ಏನು ಮಾಡ್ತಿದ್ದಾರೆ, ಎಲ್ಲವನ್ನೇ ಆಯುಧವನ್ನ ಮಾಡ್ತಾ ಇದ್ದಾರೆ. ಒಂದು ಅಣು ವಿಜ್ಞಾನವನ್ನು ಕಂಡುಹಿಡಿದ್ವಿ, ಅಣುಶಕ್ತಿಯನ್ನು ಕಂಡುಹಿಡಿದ್ವಿ, ಅದನ್ನು ಬಾಂಬ್ ಮಾಡಿಬಿಡ್ತಾರೆ. ಇತ್ತೀಚೆಗೆ ನೀವು ಏರ್ಪೋರ್ಟ್ಗಳಲ್ಲಿ ಹೋಗ್ತಾ ಇದ್ರೆ, ಇದಕ್ಕೆ ಮುಂಚೆ ನಾವು ಒಂದು ಫ್ಲೈಟ್ ಅನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ವಿಜ್ಞಾನವನ್ನು ಕಂಡುಹಿಡಿದ್ವಿ, ಸಮಯವನ್ನು ಉಳಿಸ್ಕೊಳ್ಳೋದಕ್ಕೆ. ಆದರೆ ಅದನ್ನೇ ತೀವ್ರವಾದಿಗಳು ಆಯುಧ ಮಾಡಿಕೊಂಡ ತಕ್ಷಣ ನಾವು ಏರ್ಪೋರ್ಟ್ನಲ್ಲಿ ಹತ್ತಬೇಕಾದ್ರೆ ಜೈಲೊಳಗೋ ಜೈಲಿಗೆ ಬರಬೇಕು. ಹೇಗೆ ಎಲ್ಲವನ್ನ ಮಾರುವ, ಸುಳ್ಳು ಹೇಳುವ ಪ್ರಪಂಚ ಸುಳ್ಳಿದೆ. ಇದರಿಂದ ನೀವು ಯುವಕರು, ಯುವಜನಾಂಗಗಳು ಇಂಥದ ಒಂದು ಸಮ್ಮೇಳನ ನಡೀತಿದೆಯಲ್ಲ, ಇದರ ಮೂಲಕ ಸಾಹಿತ್ಯ ಅಂದರೆ ಏನು, ನಮ್ಮ ಕಲ್ಯಾಣ ಕರ್ನಾಟಕದ ವಚನ ಸಾಹಿತ್ಯ ಏನಿತ್ತು, ಇವತ್ತು ನಾಡಿಗೆ ಹಾಕ್ತೀವಿ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತೀವಿ. ಆದರೆ ಇವತ್ತಿನ ದೇಶದಲ್ಲಿ ಏನಾಗ್ತಾ ಇದೆ, ಯಾಕೆ ಹೇಳ್ತಿದ್ದೀನಿ ಅಂದರೆ ನಮ್ಮಂಥವರು ಬಾಳಿ ಬದುಕಬೇಕಾದ ಕಾಲ ಅಂತೀವಿ. ನಮ್ಮ ಮುಂದೆ ಈಗ 15 ವರ್ಷ ಇರುತ್ತೆ. ಆದರೆ ನೀವು ಯುವಕರು, ನಿಮ್ಮ ಮುಂದಿರುವ ಭಾರತ ಇನ್ನು 40-50 ವರ್ಷ ಇರೋದು. ನಾಡಿನ ಭಾರತ ನೀವು ಕಟ್ಕೊಳ್ಬೇಕಾಗಿರೋದು, ನೀವು ಬದುಕಬೇಕಾಗಿರೋ ಭಾರತ. ಅಲ್ಲಿ ಸುಳ್ಳುಗಳ ಮಹಾಪುರ ನಡೀತಾ ಇದ್ದಾರೆ, ಧರ್ಮವನ್ನು ರಾಜಕಾರಣ ಉಪಯೋಗಿಸ್ತಾ ಇದ್ದಾರೆ. ಎಲ್ಲವನ್ನೂ ಯುವ ಶಕ್ತಿಯನ್ನ ಸೆನ್ಸಿ ಅನ್ನೋದು ಉಚ್ಚರಿಸೋದು. ಇವತ್ತು ನಾವು ಎಷ್ಟು ಜನ ಕ್ರಿಕೆಟ್ ಆಡ್ತೀವಿ, ಎಲ್ಲ ಟಿವಿ ನೋಡೋಕೆ ಶುರು ಮಾಡ್ಬಿಟ್ಟಿದೆ, ಯಾರು ಆಡೋದೇ ಇಲ್ಲ. ನಾವೆಲ್ಲ ಟಿವಿ ನೋಡೋದು, ಫುಟ್ಬಾಲ್ ನೋಡ್ತೀವಿ, ನಮ್ಮ ಮನೇಲಿ ಆಟ ಆಡ್ತಾ ಇದ್ದೀವಿ. ನಾವು ನಿಮ್ಮ ಆರೋಗ್ಯ ಏನಾಗಬೇಕು, ಯುವಕರಲ್ಲಿ ಆಟಗಳು ಯಾಕಿರಬೇಕು, ಯಾವುದೇ ಟೈಮ್ನಲ್ಲೂ ಆ ರಿಫ್ಲೆಕ್ಸ್ಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ನಮಗೆ ಆಟ ಬೇಕು. ಒಂದು ಆಟದಲ್ಲಿ ಸೋಲು ಗೆಲುವಿರುತ್ತೆ, ಬದುಕಿನಲ್ಲೂ ಸೋಲು ಗೆಲುವಿರುತ್ತೆ. ಆ ಸೋಲು ಗೆಲುವುಗಳಿಗೆ
ನಾವು ಹೆಂಗೆ ಅಡ್ಜಸ್ಟ್ ಆಗಬೇಕು, ಹೆಂಗೆ ಒಪ್ಕೋಬೇಕು ಸ್ವಲ್ಪ ಈ ಕೆಲಸ ಗೆದ್ದಿದ್ದೀವಿ ಅವರನ್ನ. ಇದಕ್ಕೆ ಆಟ ಪಾಠಗಳಿರುತ್ತೆ. ಸಾಹಿತ್ಯ, ಹಾಡು, ರಚನೆ ಯಾಕಿರುತ್ತೆ? ನಮಗೆ ಮುಂಚೆ ಬಾಳದವರು ಅವರ 50-50-60 ವರ್ಷಗಳ ಅನುಭವದಿಂದ ಜಗತ್ತಿನ ಪ್ರಪಂಚದ ಸತ್ಯಗಳನ್ನು ಅವರ ಅನುಭವದಿಂದ ಬಂದಿರ್ತಾರೆ. ಅದನ್ನು ಹೋಗಿ ಆ ವಯಸ್ಸಾಗಿ ಮುಂದೆ ಹೆಜ್ಜೆ ಹೋಗ್ಬೇಕಲ್ಲ. ಹೀಗಾಗಿ ಯುವಕರು ಬಹಳ ಕೇರ್ಫುಲ್ ಆಗಿರಬೇಕು. ಈ ಥರದ ಯೋಜನೋತ್ಸವವನ್ನು ಒಳಗೊಳ್ಳಬೇಕಾಗ್ತದೆ. ಎಲ್ಲರೂ ಒಟ್ಟಿಗೆ ಇರಬೇಕು. ಅಂಬೇಡ್ಕರ್ ಭವನದಲ್ಲಿ ಮಾಡ್ತಿದ್ದೀವಿ, ಜೈ ಭೀಮ್ ಅನ್ಬೇಕು. ಎಲ್ಲರಿಗೂ ಒಂದು ಸಮಾನತೆ, ಧರ್ಮ, ಜಾತಿ, ಗೌರವ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರುವುದು ಮುಂದಿನ ತಲೆಮಾರಿಗೆ ಉದ್ಯೋಗವಿದೆಯಾ, ಮುಂದಿನ ತಲೆಮಾರಿಗೆ ಸುಳ್ಳುಗಳಿಲ್ಲದ ಪ್ರಪಂಚ ಇದೆಯಾ, ಮುಂದಿನ ತಲೆಮಾರಿಗೆ ನಮ್ಮೊಳಗೆ ಪ್ರೀತಿಯನ್ನು ಬೆಳೆಸುವ ಪಕ್ಷಗಳಿವೆಯಾ? ಇವತ್ತು ಭಾರತ ದೇಶದಲ್ಲಿ ನೀವು ಸ್ವಲ್ಪ ಬೆಳೆದು ಓಟ್ ಹಾಕೋರು ದೇಶನ ಹದಗೆಡಿಸಿದ್ದಾರೆ ಈ ರಾಜಕಾರಣಿಗಳು. ಈ ದೇಶದಲ್ಲಿ ರಾಜಕಾರಣ ಮಾಡಬೇಕಾಗಿರೋದು ನೀವು, ನಾವು, ಪ್ರಜೆಗಳು. ರಾಜಕಾರಣಿಗಳು ಕೆಲಸ ಮಾಡೋದು. ಅವ್ರು ಕೆಲಸ ಮಾಡಿ ಅವ್ರು ರಾಜಕಾರಣ ಮಾಡ್ತಿದ್ದಾರೆ, ನಮ್ಮನ್ನು ಓಡಿಸ್ತಾ ಇದ್ದಾರೆ. ಯೋಚನೆ ಮಾಡಿ. ಯಂಗ್ಸ್ಟರ್ಸು ಬೇರೆ ಬೇರೆ ಥರದ ಐಡಿಯಾಲಜಿಗಳನ್ನು ಶಾಲೆಗಳಲ್ಲಿ ತರ್ತಿದ್ದಾರೆ, ಬೇರೆ ಬೇರೆ ವಿಷಯಗಳು ತಂದು ಒಂದು ಸಣ್ಣ ಕಥೆ ಹೇಳ್ತೀವಿ. ಏನಾದರೂ ನಿಮ್ಮಲ್ಲಿ ವೈಮನಸ್ಸೆ ಇರ್ತದೆ ಕರ್ನಾಟಕದಲ್ಲಿ, ನಮ್ಮ ಊರಿನಲ್ಲಿ ನಾವು ಬಗೆಹರಿಸ್ಬೋದು. ಈ ಮಕ್ಕಳಿಗೋಸ್ಕರ ಹೇಗೆ ರಂಗಭೂಮಿ ಒಂದು ಶೈಕ್ಷಣಿಕವಾಗಿ ಮಕ್ಕಳ ಗ್ರಹಿಕೆಯನ್ನು, ವಿವೇಚನೆಯನ್ನು ಬೆಳೆಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಿರ್ದಿಷ್ಟದಲ್ಲಿ ಮಕ್ಕಳ ನಾಟಕೋತ್ಸವ ಮಾಡ್ತಾ ಹೋಗ್ಬೇಕು. ಅಲ್ಲಿ ಪಂಚತಂತ್ರ ಅಂತ ಒಂದು ಕತೆ ಮಾಡಬೇಕು. ಒಂದು ಕತೆ ನೆನಪು, ಬಹಳ ಅದ್ಭುತವಾದ ಕತೆ. ಈ ರಾಜಕಾರಣಿಗಳನ್ನೆಲ್ಲ ಹೆಂಗೆ ಮಾಡ್ತಾರೆ ಮತ್ತು ನಾವು ಬೇರೆ ಬೇರೆ ಐಡಿಯಾಲಜಿಯವರಿಗೆ ನಾವು ಹೆಂಗೆ ಮಾಡ್ಕೊಳ್ತಿದ್ದೀವಿ ಅನ್ನೋದನ್ನು ಯೋಚನೆ ಮಾಡೋದಕ್ಕೆ. ಒಂದು ಬಾವಿಯೊಳಗೆ ಒಂದು ಕಪ್ಪೆಗಳ ಸಾಮ್ರಾಜ್ಯ ಇದೆ. ನಮ್ಮಲ್ಲಿ ಇಷ್ಟ ಅನಿಷ್ಟಗಳಿರ್ತದೆ, ಮಾತಾಡ್ತಿರ್ತೀವಿ, ಜಗಳ ಆಡ್ತಿರ್ತೀವಿ. ಆ ಬಾವಿಗಳ ಸಾಮ್ರಾಜ್ಯದಲ್ಲಿ ಹೊರಗಡೆ ಹೋಗೋಕ್ಕೆ ಬರೋಕ್ಕೆ ಈ ಕಪ್ಪೆಗಳಿಗೆ ಮಾತನಾಡಿ ಇರುತ್ತೆ. ಅದರಲ್ಲಿ ಒಬ್ಬ ಕಪ್ಪೆ ನಾನಿದ್ರೆ ರಾಜ ಹಾಕಬೇಕು ಅಂದರೆ ಅದೆಲ್ಲ ಆಗಲ್ಲ ಅಂತ ಅವನು ಯಾರಾದರೂ ಬೈದರೆ ನಿಮ್ಮನ್ನು ಬಿಟ್ಟು ಹೋಗ್ತೀನಿ ಹೊರಗಡೆ ಹೋಗ್ತಾನೆ. ಹೊರಗಡೆ ಹೋದರೆ ಮೇಲಿಂದ ಒಂದು ಹಾವು ಬರ್ತಾಯಿರುತ್ತೆ, ಅದ್ರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ನನ್ನ ಹುಡುಗ ರಾಜ ಮಧ್ಯ ಬಾನಿನ ಅಂತ ಈ BJP ಅವ್ರು ಕರ್ಕೊಂಡು ನನಗೆ ಕರ್ಕೊಂಡು ಬರ್ತಾರೆ. ಒಳಗೆ ಬಂದಮೇಲೆ ಅವನು ತೊಂದರೆ ಕೊಟ್ಟ. ಬೇರೆ ಕಪ್ಪುಗಳಿದ್ರೆ ನಾವು ಬಗೆಹರಿಸ್ಕೋಬೋದು, ಯಾಕ ಇದನ್ನು ಕರ್ಕೊಂಡ್ಬಂದೆ, ಹಂಗೆಲ್ಲ ಆಗಲ್ಲ, ಇವನನ್ನು ತಿನ್ನು. ಅದಾದಮೇಲೆ ಆಯ್ತು ನೀನು ಹೊರಡು ಅಂದರೆ ಆ ಹಾವು ಹೊರಡಲ್ಲ. ನಮ್ಮ ಸರ್ವಜನಾಂಗದ ಶಾಂತಿಯ ತೋಟದಲ್ಲಿ ನಮ್ಮ ಬಸವಣ್ಣ, ನಮ್ಮ ಅಂಬೇಡ್ಕರ್, ನಮ್ಮ ಗಾಂಧಿ, ನಮ್ಮ ಸಂವಿಧಾನ ಇಷ್ಟೇ. ಇದನ್ನು ಬದಲಾಯಿಸೋದು ಯಾರು ಒಳಗಡೆ ಬಂದರು ಅವ್ರು ನಮ್ಮ ತಲೆ ಕೆಡಿಸಿದ್ರು. ನಾವು ಸರ್ವಜನಾಂಗದ ಪೂರ್ಣವಾಗಿ ಇರ್ತೀವಿ, ಎಲ್ಲರನ್ನ ಪ್ರೀತಿಸ್ತೀವಿ, ನಮ್ಮ ಧರ್ಮ ನಾವು ನೋಡ್ಕೊಳ್ತೀವಿ. ನೀವು ಕೆಲಸ ಮಾಡಿದ್ರೆ ಸಾಕು ಅನ್ನೋ ವಿವೇಚನೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಮುಂದಿನ ಭವಿಷ್ಯದ ಭಾರತ, ನೀವೆಲ್ಲ ಬದುಕುವ ಭಾರತ ನಿಮಗೋಸ್ಕರ ಚೆನ್ನಾಗಿರುತ್ತೆ. ನೀವು ಬದುಕುವುದು. ಇಂತಹ ಒಂದು ಕಾರ್ಯಕ್ರಮ ಕಳಿಸಿದ್ದಕ್ಕೆ ಧನ್ಯವಾದಗಳು. ನಾನೀಗ ಹೊರಡುತ್ತೀನಿ, ಅಡ್ಡ ಮಾಡಬೇಡಿ ನನಗೆ. ನಾನು ಹೇಳ್ಬೇಕು ಡೈರೆಕ್ಟ್ಲಿ. ಗುಲ್ಬರ್ಗ ವಿಶ್ವವಿದ್ಯಾಲಯದ 2025-26ನೇ ಸಾಲಿನ ಅಂತರ್ ಮಹಾವಿದ್ಯಾಲಯಗಳ ಯುವಜನೋತ್ಸವ ಇಂದು ವಿದ್ಯುಕ್ತವಾಗಿ ಪ್ರಾರಂಭವಾಗಿದೆ. ಈ ನಾಡಿನ ನಮ್ಮೆಲ್ಲರ ಹೆಮ್ಮೆಯ ನಟ, ನಿರ್ದೇಶಕ, ನಮ್ಮ ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲ ಭಾರತ ಮತ್ತು ಪ್ರಪಂಚದಾದ್ಯಂತ ಉತ್ತಮವಾದಂಥ ಪ್ರತಿಭೆ ಎಂದು ಗುರುತಿಸಿಕೊಂಡಂಥ ನಮ್ಮ ಈ ವರ್ಷದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಪ್ರಕಾಶ್ ರಾಜ್ ಅವರು ಈಗಷ್ಟೇ ಉದ್ಘಾಟನೆ ಮಾಡಿ ತೆರಳಿದ್ದಾರೆ. ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಿಂದಿನ ಎಲ್ಲ ಘಟನೆಗಳನ್ನು ನಾವು ಮೆಲುಕು ಹಾಕಿದರೆ ಈ ವರ್ಷ ಅತ್ಯಂತ ಹೆಚ್ಚು ಮಹಾವಿದ್ಯಾಲಯಗಳು ಮತ್ತು ಹೆಚ್ಚು ವಿದ್ಯಾರ್ಥಿನಿಯರು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಬೆಳಗಿನಿಂದ ಭಾಗವಹಿಸ್ತಿದ್ದಾರೆ. ಇಂದಿನಿಂದ 3 ದಿನಗಳವರೆಗೆ ಸುಮಾರು 25 ಬೇರೆ ಬೇರೆ ಇವೆಂಟ್ಗಳಲ್ಲಿ ಸುಮಾರು 300ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿನಿಯರು ಭಾಗವಹಿಸಲಿದ್ದಾರೆ. ಪ್ರತಿಯೊಬ್ಬರಿಗೂ ಪ್ರಥಮ, ದ್ವಿತೀಯ, ತೃತೀಯ ಈ ಥರ ಬಹುಮಾನ ವಿತರಣೆ ಇರ್ತದೆ. ಮುಖ್ಯವಾಗಿ ನಾವು ವಿದ್ಯಾರ್ಥಿಗಳಿಗೆ ಇದರಲ್ಲಿ ತಾವು ಸ್ಫೂರ್ತಿಯಿಂದ ಭಾಗವಹಿಸಿ ಮತ್ತು ಬೇರೆ ಬೇರೆ ಇವೆಂಟ್ಗಳನ್ನು ಕೂಡ ಆಸ್ವಾದಿಸಿ ತಮ್ಮ ಪ್ರತಿಭೆ ಎಲ್ಲಿದೆಯೋ ಅಲ್ಲಿ ಬಿಟ್ಟು ಬೇರೆ ಬೇರೆ ಪ್ರತಿಭೆಗಳಿದ್ದಾರೆ ಅವನು ಕೂಡ ಹೇಗಿದೆ ಅನ್ನೋದು ಕೂಡ ಸ್ವಲ್ಪ ದಯವಿಟ್ಟು ಅಧ್ಯಯನ ಮಾಡಿ. ಮತ್ತು ಪ್ರಕಾಶ್ ರಾಜ್ ಸರ್ ಹೇಳಿದಂಗೆ ನಾನು ಅವರಿಗೆ ಧ್ವನಿಗೂಡಿಸ್ತೇನೆ,
ನಮ್ಮ ಕಲ್ಯಾಣ ಕರ್ನಾಟಕದ ಜನಪದ ಮತ್ತು ಸಾಂಸ್ಕೃತಿಕ ವಚನ ಇವೆಲ್ಲ ತಮ್ಮ ಇವೆಂಟ್ಗಳಲ್ಲಿ ಫೋಕ್ ಡ್ಯಾನ್ಸ್ ಆಗಲಿ ಮತ್ತೊಂದರಲ್ಲಾಗಲಿ ಬರೋದಲ್ಲಾಗಲಿ ಎಲ್ಲೆಲ್ಲಿ ಸಾಧ್ಯದನೋ ಅಲ್ಲಲ್ಲಿ ಪ್ರಸ್ತುತಪಡಿಸ್ರಿ ಅಂಥೇಳಿ ನಾವು ವಿನಂತಿ ಮಾಡ್ಕೊಳ್ತೇವೆ. ಈ ಕಾರ್ಯಕ್ರಮ ತುಂಬ ವಿಶ್ವವಿದ್ಯಾಲಯ ಕಷ್ಟಪಟ್ಟು ಭಾಳ ಶಾರ್ಟ್ ಪೀರಿಯಡ್ನಲ್ಲಿ ಕಷ್ಟಪಟ್ಟು ನಮ್ಮೆಲ್ಲ ಸಿಬ್ಬಂದಿ ಒಂದು ವಾರದಿಂದ ಹಗಲಿ ರಾತ್ರಿ ಮತ್ತು ನಮ್ಮ ಅತಿಥಿ ಉಪನ್ಯಾಸಕರು ಮತ್ತು PhD ಸ್ಕಾಲರ್ಸು ಎಲ್ಲರೂ ಕೂಡ ಭಾಳ ಮುತುವರ್ಜಿ ವಹಿಸಿ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಕಾರ್ಯಕ್ರಮ ವಿಶ್ವವಿದ್ಯಾಲಯದ ಇತಿಹಾಸ ಪುಟಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಸೇರ್ತದೆ ಅಂಥೇಳಿ ನಾನು ಅನ್ನಿಸ್ತೇನೆ. ಪ್ರೊಫೆಸರ್ ಶಶಿಕಾಂತ್ ಹುಡುಕೇರಿ, ಕುಲಪತಿಗಳು, ಗುಲ್ಬರ್ಗ ವಿಶ್ವವಿದ್ಯಾಲಯ. ಸ್ಪರ್ಧೆಗಳನ್ನು ಜರುಗ್ತಾ ಇವೆ. ನಮ್ಮ ವಿಶ್ವವಿದ್ಯಾಲಯದ ಸಂಲಗ್ನತೆ ಹೊಂದಿರುವಂಥ ಸುಮಾರು 25 ಕಾಲೇಜುಗಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಯುವಜನರು ಪ್ರದರ್ಶಿಸುತ್ತಾ ಇದ್ದಾರೆ. ಸೊ ಇದು 3 ದಿನಗಳ ಕಾಲ, ಇವತ್ತು ಉದ್ಘಾಟನೆಯಾಗಿ ಪ್ರಾರಂಭವಾಗಿದೆ. 21 ಮತ್ತು 22 ಉದ್ಘಾಟನಾ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಪ್ರಖ್ಯಾತ ನಟರು ಆಗಿರುವಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ರೈ ಸರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಸೊ ತದನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮ್ಯೂಸಿಕ್ಕು, ಡ್ಯಾನ್ಸು, ಥಿಯೇಟರು, ರಂಗೋಲಿ ಸ್ಪರ್ಧೆ, ಲಿಟ್ರೇಚರ್ ಇವೆಂಟ್ಸು, ಈ ರೀತಿ ಪ್ರತಿದಿನ ಕಾರ್ಯಕ್ರಮಗಳು ನಡೀತಾ ಇವೆ. ಇನ್ನು 22ನೇ ತಾರೀಕು ಸಮಾರೋಪ ಸಮಾರಂಭ. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದಂಥ ಸ್ಪರ್ಧಿಗಳಿಗೆ ನಾವು ಬಹುಮಾನವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಸೊ ಆ ಒಂದು ಸಮಾರೋಪ ಕಾರ್ಯಕ್ರಮಕ್ಕೆ ನಮ್ಮ ಗುಲ್ಬರ್ಗಾದ ರೀಜನಲ್ ಕಮಿಷನರ್, ಪ್ರಾದೇಶಿಕ ಆಯುಕ್ತರಾಗಿರುವಂಥ ಜಹೀರಾ ನಸೀಂ ಮೇಡಮ್ ಅವರು ಬರ್ತಾ ಇದ್ದಾರೆ. ಸೊ ಈ 3 ದಿನಗಳ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಒಂದು ಉತ್ಸಾಹ, ಹಬ್ಬದ ವಾತಾವರಣ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕ್ರಿಯೇಟ್ ಆಗಿದೆ. ಸೊ ಯುವ ಪ್ರತಿಭೆಗಳನ್ನು ತಾವೆಲ್ಲರೂ ಪ್ರೋತ್ಸಾಹಿಸಬೇಕು. ಹೆಚ್ಚು 3 ದಿನಗಳ ಕಾಲ ನಾಗರಿಕರು ಬಂದು ಭಾಗವಹಿಸಿ ಬೆನ್ನು ತಟ್ಟಿ ಯುವ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು ಅಂಥೇಳಿ ನಾನು ಮನವಿ ಮಾಡಿಕೊಳ್ತೇನೆ. ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರ್ತಕ್ಕಂಥ 25 ಕಾಲೇಜುಗಳು ಎಲ್ಲ ತಾಲೂಕುಗಳಿಂದ ಸೇಡಮ್ಮು, ಚಿತ್ತಾಪುರ, ಅಫ್ಜಲ್ಪುರ್, ಆಳಂದ್, ಜೇವರ್ಗಿ ಎಲ್ಲ ಕಾಲೇಜುಗಳಿಂದ ಮತ್ತು ಲೋಕಲ್ SB, NV, ರೇಷ್ಮೆ ಕಾಲೇಜು, ಈ ರೀತಿ ಎಲ್ಲ ಕಾಲೇಜುಗಳು ಭಾಗವಹಿಸಿ ಕಲಾ ತಂಡಗಳನ್ನು ತೆಗೆದುಕೊಂಡು ಸ್ಪರ್ಧೆಗೆ ಭಾಗವಹಿಸ್ತಾ ಇದ್ದಾರೆ. ಸೊ ಅವರ ಒಂದು ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಈ ವೇದಿಕೆ ಸಿದ್ಧವಾಗಿದೆ. ಸೊ ಹಾಗಾಗಿ ಅವರ 3 ದಿನದ ಕಾರ್ಯಕ್ರಮದಲ್ಲಿ ನೋಡಲಿಕ್ಕೆ ಪ್ರೇಕ್ಷಕರು ಕೂಡ ಬೇಕು. ಸೊ ನಾಗರಿಕರು ಬಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಯುವ ಕಲಾವಿದರನ್ನು ಅವರ ಪ್ರತಿಭೆಗೆ ಅನಾವರಣ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ನಾನು ವಿನಂತಿಸ್ತೇನೆ. ನಾನು ಪ್ರೊಫೆಸರ್ ರಮೇಶ್ ಲಂಡನ್ಕರ್, ಕುಲಸಚಿವರು, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಕಲಬುರಗಿ. ನಮಸ್ಕಾರ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಅಂತರ್ ಮಹಾವಿದ್ಯಾಲಯಗಳ ಸಾಂಸ್ಕೃತಿಕ ಮತ್ತು ನಾಟಕ ಇತ್ಯಾದಿ ಚಟುವಟಿಕೆಗಳ ಒಂದು 25-26ನೇ ಸಾಲಿನಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ಹಿರಿಯ ನಟ, ಬಹುಭಾಷಾ ನಟರಾಗಿರ್ತಕ್ಕಂಥ ಪ್ರಕಾಶ್ ಸರ್ ಅವರು ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ. ಮತ್ತು ವಿದ್ಯಾರ್ಥಿನಿಯರಿಗೆ ಮತ್ತು ಕಲಾವಿದರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಜೀವನದಲ್ಲಿ, ಯಾಕೆ ವಿದ್ಯಾರ್ಥಿ ಜೀವನದಲ್ಲಿ ಕಲೆ, ಸಂಸ್ಕೃತಿ, ನಾಟಕ ಇದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಇದರ ಜೊತೆಯಲ್ಲಿ ರಾಷ್ಟ್ರ ನಿರ್ಮಾಣದಲ್ಲೂ ಸಹ ವಿದ್ಯಾರ್ಥಿಗಳಿಗೆ ಒಂದು ಬಹುಮುಖ್ಯವಾದಂಥ ಒಂದು ಪಾತ್ರವನ್ನು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದನ್ನ ಬಹುಭಾಷಾ ನಟರಾದಂಥ ಪ್ರಕಾಶ್ ರಾಜ್ ಅವರು ಒಂದು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಬಹುಭಾಷಾ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಾಹಿತ್ಯ, ಕಲೆ, ಸಾಂಸ್ಕೃತಿಕ ಬರಹಗಾರರು ಅವರು ಒಂದು ಸಾಧನೆಯನ್ನು ಸಾಧಿಸಿದ್ದಾರೆ. ಆ ಒಂದು ಸಾಧನೆಯನ್ನು ಸಾಧಿಸಿದ್ದಕ್ಕೆ ಅವರನ್ನು ಒಂದು ಮಾಡೆಲ್ ಆಗಿ ಇಟ್ಕೊಂಡು ನಮ್ಮ ವಿದ್ಯಾರ್ಥಿಗಳು ಸಹ ಆ ರೀತಿಯಾಗಿ ಮುಂದೆ ಬರಬೇಕು ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ಅದರ ಜೊತೆಯಲ್ಲಿ ಪ್ರಕಾಶ್ ಸರ್ ಅವರು ಒಬ್ಬ ಒಳ್ಳೆಯ ಕ್ರೀಡಾಪಟು. ಯಾಕೆಂದರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ.
ಯಾಕಂದರೆ ಮನುಷ್ಯನಲ್ಲಿ ಯಾವುದೇ ಚಟುವಟಿಕೆಗಳನ್ನು ಅಳವಡಿಸ್ಕೊಳ್ಬೇಕಾದ್ರೆ ದೈಹಿಕವಾಗಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ಯಾಕಂದರೆ ಯಾವಾಗ ದೈಹಿಕವಾಗಿ ಸಾಮರ್ಥ್ಯವನ್ನು ಹೊಂದಿರ್ತೀವೋ, ಸಾಂಸ್ಕೃತಿಕವಾಗಿ ಇವನ ನಾಟಕದಲ್ಲಿ ಪ್ರದರ್ಶನ ಮಾಡಬೇಕಾದ್ರೆ ಮನುಷ್ಯನಲ್ಲಿ ಸ್ಟ್ರೆಂತು, ಎಂಡುರೆನ್ಸು, ಫಿಸಿಕಲ್ ಮೂಮೆಂಟ್ಸು, ಎಲ್ಲ ರೀತಿಯಾದಂಥ ಸ್ಕಿಲ್ಗಳನ್ನು, ಮೋಟರ್ ಎಬಿಲಿಟಿ ಕಾಂಪೊನೆಂಟ್ಸ್ ಅಂತ ಹೇಳ್ತೀವಿ ಸ್ಪೋರ್ಟ್ಸ್ನಲ್ಲಿ, ಅದನ್ನು ಅವ್ರ ಹತ್ರ ಇದೆ. ಅದನ್ನು ಅವರೊಂದು ಮಾಡೆಲಾಗಿ ಇಟ್ಟುಕೊಂಡು ನಮ್ಮ ವಿದ್ಯಾರ್ಥಿಗಳು ಮುಂದೆ ಬರಬೇಕು. ಒಂದು ದೇಶದ ರಕ್ಷಣೆ, ದೇಶದ ಸಂಸ್ಕೃತಿ, ದೇಶದ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ಲಿಕ್ಕೆ ಇವರೊಬ್ಬರು ಮಾಡೆಲ್ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಂಗಪ್ಪ ಕಣ್ಣೂರ್, ಕುಲಸಚಿವರು ಮೌಲ್ಯಮಾಪನ, ಗುಲ್ಬರ್ಗಾ ವಿಶ್ವವಿದ್ಯಾಲಯ.